ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ನಾವು ಫ್ರೈಡ್ ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಯಾವ ಥರ ವರ್ಕ್ ಆಗಿದ್ದಾವೆ, ಓಕೆ. ಆ್ಯಂಡ್ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಮಾಡಿದ್ವಿ, ಟೆಲಿಗ್ರಾಮಲ್ಲಿರೋರಿಗೆ ಏನೇನಾಗಿದೆ ನೋಡೋಣ, ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ನೋಡೋಣ. ಆ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಓಕೆ, ಆ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ, ಓಕೆ. ಫಸ್ಟ್ ಒಂದ್ಸಲಿ ಟೆಲಿಗ್ರಾಮು ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ ಏನೇನು ಅಪ್ಡೇಟ್ ಕೊಟ್ಟಿದ್ದೆ ಇವತ್ತು. ಇವತ್ತು ಇಲ್ಲಿಂದ ಟೆಲಿಗ್ರಾಮ್ ಗುಡ್ ಮಾರ್ನಿಂಗ್ ಹೇಳಿದ್ವಿ, ಓಕೆ. ನೆಕ್ಸ್ಟು ಇದ್ರ ಲೋ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ, ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿ ಅಂತ ಅದ್ರ ಕೆಳಗಡೆ ಕ್ಲಿಯರಾಗಿ ಬರೆದಿದ್ದೆ ನಾನು. ಸಪೋರ್ಟ್ ಬ್ರೇಕ್ ಆದರೆ ಈ ಪಿ ಆ್ಯಕ್ಟಿವ್ ಆಗ್ತದೆ, ಐ ಟಿ ಎಮ್ ಮಾತ್ರ ಬೈ ಮಾಡ್ಕೊಳ್ಳಿ ಅಂತ, ಓಕೆ. ಅದಕ್ಕೆ ಸಂಬಂಧಪಟ್ಟಿದ್ದ ಸ್ಟ್ರೈಕ್ ಪ್ರೈಸ್ ಇದು. $24,300 ಪಿ ಇ, ಎಂಟ್ರಿ 340, ಓಕೆ. ಅದು ಬ್ರೇಕ್ ಆಯಿತು, ಫಾಲ್ ಆಯಿತು. ಎಷ್ಟು ಪಾಯಿಂಟ್ ಫಾಲ್ ಆಯಿತು ಅಂದರೆ ಆಲ್ಮೋಸ್ಟ್ 150 ಪಾಯಿಂಟ್ ಫಾಲ್ ಆಯಿತು. ನಮ್ಮ ಟಾರ್ಗೆಟ್ಸ್ ಎಲ್ಲ ಟಾರ್ಗೆಟ್ಸು ಬಂದವು. ಇದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಆಗಿರೋದು, ಟೆಲಿಗ್ರಾಮ್ ಏನೋ ತೋರಿಸ್ತಾ ಇದ್ದೀನಿ, ಓಕೆ. ಈಗ ನಾವೇನು ಮಾಡಿದ್ವಿ ಅಂದರೆ ತುಂಬ ಸಿಂಪಲ್, ನೋಡ್ಕೊಳ್ಳಿ. ಇಲ್ಲಿ ಪಿ ಎಂಟ್ರಿ ಇತ್ತು, ಪಿ ಎಲ್ಲ ಟಾರ್ಗೆಟ್ಸು ಬಂತು. ಇದು ಲೈವ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಲೈವ್ ಸ್ಟಾರ್ಟ್ ಆದಮೇಲೆ ಏನು ಮಾಡಿದ್ವಿ ನೋಡೋಣ. ಅದಕ್ಕೆ ಮುಂಚೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ. ಒಂದ್ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಮಂಡೇ ನಿಫ್ಟಿ ನೋಡ್ಕೊಳ್ಳಿ, ಇದ್ರ ಮೇಲೆ ಒಂದು ಲೈನ್, ಇಲ್ಲೊಂದು ಲೈನ್ ಹಾಕಿದ್ದೀವಲ್ಲ, ಇವತ್ತಿನ ಸ್ವಿಂಗ್ ಹೈ ಇದ್ರ ಮೇಲೆ. ಆಮೇಲೆ ಬೇಕಾದರೆ ಇದನ್ನು ಜೂಮ್ ಮಾಡ್ತಾರೆ, ಜೂಮ್ ಮಾಡಿ ಅದಕ್ಕಂತ ಪಾಪ ಕಷ್ಟಪಡ್ತಾರೆ, ಪಡಲಿ, ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಕಲಿಯೋರಿಗೆ, ಓಕೆ. 57 ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆದರೆ, ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡಿಕೊಂಡ್ರೆ 23,400 ಫಸ್ಟ್ ಟಾರ್ಗೆಟ್. ಅಲ್ಲಿವರೆಗೂ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಬೋದು, TSL ಮಾಡಿಕೊಂಡು ನೀವು ಟ್ರಯಲ್ ಮಾಡ್ಕೊಂಡು ಹೋಗ್ಬೋದು. ಆರ್ ಸಪೋರ್ಟ್ ಬ್ರೇಕ್ ಆಗಿದೆ ಅಂದರೆ ಫಸ್ಟು ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡಿ, ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ನಮ್ಮ ಮೇಜರ್ ಸಪೋರ್ಟ್ ಹತ್ರ ಬಂದ ಮೇಲೆ ಇಲ್ಲಿಂದ 50 ಮಿನಿಟ್ಸ್ ಯೂಸ್ ಮಾಡಿ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು. ಕೇಳಿಸ್ಕೊಂಡ್ರಲ್ವಾ? ಇದು 257 ಮೇಲೆ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು, ಇಲ್ಲ ಸಪೋರ್ಟ್ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಬೋದು. ಬಟ್ ಕ್ಲಿಯರಾಗಿ ಬರ್ತಿದ್ದೀನಿ, ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆಗಬೇಕು, ಹೈ ಕ್ರಾಸ್ ಆಗಬೇಕು ಅಂತ. ಅದಾದಮೇಲೆ ಸಪೋರ್ಟ್ ಹತ್ರ ಬಂದಾಗ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು ಅಂತ. ಇವಾಗ ಲೆವೆಲ್ಸ್ ನೆನಪಿಟ್ಕೊಳ್ಳಿ, 23,489 ರೆಸಿಸ್ಟೆನ್ಸ್, ಓಕೆ. ಈಗ ಚಾರ್ಟ್ಗೆ ಹೋಗೋಣ, ಇವತ್ತಿನ ರಿಸಲ್ಟ್ ಏನಾಗಿದೆ ನೋಡೋಣ. ಇದು ಇವತ್ತಿನ ರಿಸಲ್ಟ್ 23,489. ಎಷ್ಟು ಅಕ್ಯುರೇಟಾಗಿ ವರ್ಕ್ ಆಗಿದೆ, ಎಕ್ಸಾಕ್ಟ್ ಅಲ್ಲಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದಿದೆ ನೋಡಿ, ಓಕೆ. ಆ್ಯಂಡ್ ಈ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಕಡೆಗೆ ಹೇಳಿದ್ದೆ, ಇಲ್ಲಿ 150 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀವಿ. ಅದಾದಮೇಲೆ ನಾವು ಬೈಯಿಂಗ್ ಇದ್ರ ಮೇಲೆ ಇಲ್ಲಿಂದನೇ ಬೈಯಿಂಗ್ ಹೇಳಿದ್ದೆ, ಬಟ್ ಇದು ರಿಸ್ಕ್ ಜಾಸ್ತಿ, ರಿಸ್ಕ್ ರಿವಾರ್ಡ್ ರೇಷಿಯೋ ಮ್ಯಾಚ್ ಆಗಿಲ್ಲ ಅಂತ ಈ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಮಾಡಿದ್ವಿ. ಅದು ಕೂಡ ಲೈವಲ್ಲಿ OTM, ಔಟ್ ಆಫ್ ದಿ ಮನಿ. ಟಾರ್ಗೆಟ್ ಇನ್ವೆಸ್ಟ್ಮೆಂಟ್ 1:2 ಟೈಮ್ಸ್. ಬೈ ಮಾಡಿದ್ದು 58ಗೆ, ಅದು ಹೋಗಿದ್ದು 220, 220, 58, 58 ಆರ್ 68 ರೇಂಜಲ್ಲಿ ಮೇಡಮ್ ಮಾಡಿದರು. ಅದು 230, 240 ಇನ್ವೆಸ್ಟ್ಮೆಂಟ್ 1:2 ಟೈಮ್ಸ್ ಆಗೋಗಿತ್ತು ಅದು, ಓಕೆ. ಇದು ಕ್ಲಿಯರಾಗಿ ಇದು ಬರುತ್ತೆ ಅಂತಲೇ ಮಾಡಿದ್ವಿ, ಬಂದಿತ್ತು ಕೂಡ. ಪ್ಲಸ್ ನಾವು ಫ್ರೈಡೇನೇ ಹೇಳಿದ್ವಿ, ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ಸೆಲ್ಲಿಂಗ್ ಇಲ್ಲ ಇನ್ನು ಬೈಯಿಂಗ್ ಅಂತ. ಬೈಯಿಂಗ್ ಬಂದಿದೆಯಾ ಇಲ್ಲ ನೋಡಿ. ಇದು ನಿಫ್ಟಿಯಲ್ಲಿ ವರ್ಕ್ ಆಗಿರೋದು, ಲೈವಲ್ಲಿ ಇದ್ರ ಲೋ ಇದ್ರ ಹೈ. ಆಮೇಲೆ ಇಲ್ಲೊಂದು ಫೇಕ್ ಬ್ರೇಕ್ಔಟ್ ಬಗ್ಗೆ ಫ್ರೈಡೇ ಮಾತಾಡಿದ್ವಿ, ಇದಕ್ಕೆ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಮಾಡಬೇಕು ಅಂತ. ಇಲ್ಲಿ ನೋಡ್ಕೊಳ್ಳಿ, ಇದ್ರ ಹೈ ಕ್ರಾಸ್ ಆಗಿಲ್ಲ, ಯಾವ ಕ್ಯಾಂಡಲು ಮೇಲೆ ಕ್ಲೋಸ್ ಆಗಿ ಅದರ ಹೈ ಕ್ರಾಸ್ ಆಗಿಲ್ಲ. ಈ ಥರ ಫೇಕ್ ಬ್ರೇಕ್ಔಟ್ನ ಮಾಡಬಾರ್ದಂತ ಲೈವಲ್ಲಿ ಕ್ಲಿಯರ ವಿತ್ ಗೈಡ್ಲೈನ್ಸ್ ಫಾಲೋ ಮಾಡಿದ್ವಿ, ಅದನ್ನು ವರ್ಕ್ ಆಯಿತು ಕೂಡ ಇವತ್ತು, ಓಕೆ. ಡನ್. ಇದು ನಿಫ್ಟಿಯಲ್ಲಿ ವರ್ಕ್ ಆಗಿರೋದು. ಬ್ಯಾಂಕ್ ನಿಫ್ಟಿ ಕೂಡ ಕಂಪ್ಲೀಟ್ ಬೈಯಿಂಗ್ ಹೇಳಿದ್ದೆ. ಇದೊಂದೇ ಝೋನ್, ಇದು ಬ್ರೇಕ್ ಆದರೆ ಡೌನ್ ಟ್ರೆಂಡ್ ಆಗಿಬಿಡುತ್ತೆ, ಇಲ್ಲಿಂದ ಬೈಯಿಂಗೇ ಮಾಡಬೇಕಂತ. ಎಕ್ಸಾಕ್ಟ್ ಅದೇ ಝೋನಿಗೆ ಬಂದು
ಅಲ್ಲಿಂದನೇ ಬೈಯಿಂಗ್ ಆಗಿದೆ. ಈ ಝೋನ್ ಕೆಳಗಡೆ ಯಾವ ಕ್ಯಾಂಡಲ್ಲು ಕ್ಲೋಸ್ ಆಗಿಲ್ಲ, ಯಾಕಂದರೆ ಮತ್ತೆ ಅದನ್ನು ಝೋನ್ ಬ್ರೇಕ್ ಆಯ್ತಲ್ವ ಅಂತಾರೆ. ಬ್ರೇಕ್ಔಟ್ ಅಂದರೆ ಈ ಥರ ಫೇಕ್ ಬ್ರೇಕ್ಔಟ್ ಅಲ್ಲ. ಬ್ರೇಕ್ಔಟ್ ಅಂದರೆ ಈ ಥರ ಕ್ಯಾಂಡಲ್ ಕ್ಲೋಸ್ ಆಗಿ ಅದ್ರ ಲೋ ಕ್ರಾಸ್ ಆಗಬೇಕು. ಇದು ನೋಡಿ ಕೆಳಗಡೆ ಬಂದಿದೆ, ಬಟ್ ಇದ್ರ ಲೋ ಕ್ರಾಸ್ ಆಗಿಲ್ಲ, ಇದು ಫೇಕ್ ಬ್ರೇಕ್ಔಟ್. ಓಕೆ, ಮತ್ತು ಸೇಮ್ ಅದೇ ಝೋನ್ಗೆ ರೀಟ್ರೆಸ್ ಮಾಡಿ ಅಲ್ಲಿಂದ ಬೈಯಿಂಗೇ ಬಂದಿದೆ, ನಮ್ಮ ರೆಸಿಸ್ಟೆನ್ಸ್ವರೆಗೂ ಪರ್ಫೆಕ್ಟಾಗಿ ಬಂದಿದೆ. ಇದು ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗಿರೋ ವಿಧಾನ. ಈಗ ನಾಳೆ ಎಕ್ಸ್ಪೈರಿ ಡೇ ಲೆವೆಲ್ಸ್, ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ನಾಳೆ ಮಾರ್ಕೆಟ್ ಫ್ಲಾಟ್ ಆಗಲಿ ಗ್ಯಾಪ್ ಅಪ್ ಆಗಲಿ ಓಪನ್ ಆಗಲಿ 23,600 ಇದು ಬ್ರೇಕ್ ಮಾಡಿ ಮೇಲೆ ಕ್ಲೋಸ್ ಆಗೋವರೆಗೂ ನಾನು ಬೈ ಪ್ಲ್ಯಾನ್ ಮಾಡಲ್ಲ. ಆ್ಯಂಡ್ 23,336 ಇದು ಬ್ರೇಕ್ ಮಾಡಿ ಕ್ಲೋಸ್ ಆಗೋವರೆಗೂ ಸೆಲ್ ಪ್ಲ್ಯಾನ್ ಮಾಡಲ್ಲ. ಅಂದರೆ ಈ ಝೋನ್ ಒಳಗಡೆ ನಾನು ಏನೂ ಟ್ರೇಡ್ ಮಾಡಲ್ಲ. ಓಕೆ, ಇದು ಬ್ರೇಕ್ ಆಗಿದೆ ಅಂದರೆ ಇಲ್ಲಿ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ OTM ಔಟ್ ಆಫ್ ದಿ ಮನಿ ಬೈ ಮಾಡ್ತೀನಿ CEಗೆ. ಆರ್ ಈ ಲೋ ಬ್ರೇಕ್ ಆಗಿದೆ ಅಂದರೆ ಔಟ್ ಆಫ್ ದಿ ಮನಿ ಲೋ ಕ್ರಾಸ್ ಆಗುವಾಗ OTM ಬೈ ಮಾಡ್ತೀನಿ PEಗೆ. ಈ ಗ್ಯಾಪ್ ಓಕೆ, ಇದು ನಂದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಜಸ್ಟ್ ಇವತ್ತಿನ ಸಪೋರ್ಟ್ ಮಾತ್ರ ಚೇಂಜ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್, ಈ ಝೋನ್ ಬ್ರೇಕ್ ಮಾಡಿ ಮೇಲೆ ಹೋಗೋವರೆಗೂ ಮಾಡಲ್ಲ. ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಯಾಕಂದರೆ ಇದು ರೆಸಿಸ್ಟೆನ್ಸ್ ಝೋನ್ ಹತ್ರ ಇದೆ. ಇಲ್ಲಿ ಬೈ ಮಾಡಿದ್ದೀವಿ ಅಂದರೆ ಡೇ ಹೈ ಕ್ರಾಸ್ ಆಯ್ತು ಅಂತ ಬೈ ಮಾಡಿದ್ರಂದರೆ ಇಲ್ಲೊಂದು ಝೋನ್ ಇದೆಯಲ್ಲ ರೆಡ್ ಕಲರ್ ಬಾಕ್ಸ್ ಥರ, ಇದ್ರೊಳಗಡೆ ಉಲ್ಟಾ ಬರೋ ಚಾನ್ಸಸ್ ಜಾಸ್ತಿ. ಅದರಿಂದ ಇದು ಬ್ರೇಕ್ ಮಾಡಿ ಕ್ಲೋಸ್ ಆಗೋವರೆಗೂ ಅದ್ರ ಮೇಲೆ ಸಸ್ಟೆಂಡ್ ಆಗೋವರೆಗೂ ನಾನು ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡಲ್ಲ. ಕರೆಕ್ಷನ್ ಬಂದಮೇಲೆ ಬೈಯಿಂಗ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ನೋಡ್ಕೊಳ್ಳಿ. ನಿಮ್ಗೇನಾದರೂ ಈ ಲೆವೆಲ್ಸ್ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎಲ್ಲ. ಆ್ಯಂಡ್ ಈ ಲೆವೆಲ್ಸ್ ಆ್ಯಂಡ್ ಅನಾಲಿಸಿಸ್ ಎಲ್ಲ ಕಂಪ್ಲೀಟ್ಲಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್, ರೈಟ್? ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಆಲ್ಮೋಸ್ಟ್ ನಾಳೆಯಿಂದ ಅನಾಲಿಸಿಸ್ ವಿಡಿಯೋ ಮಾಡೋದು ಡೌಟು, ಯಾಕಂದರೆ ನಾಳೆ 0 to ಹೀರೋ ಟ್ರೇಡ್ಸ್ ನಾನು 3 ಗಂಟೆವರೆಗೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. 3 PM ವರೆಗೂ ಟ್ರೇಡ್ ಆಗುತ್ತೆ ನಾಳೆ. ಅದಾದಮೇಲೆ ನನಗೆ ಕ್ಲಾಸಸ್ ಇರ್ತವೆ, ಅಲ್ಲಿಗೆ ಟೈಮ್ ನನಗೆ ಯೂಟ್ಯೂಬ್ ಸಾಕಾಗಲ್ಲ. ನಾಳಿದ್ದು ಫುಲ್ ಬ್ಯುಸಿ, ಹಬ್ಬ ಇರುತ್ತಲ್ವ ಹೊರಗಡೆ. ಮಂಡೇ ಸಿಗೋಣ. ಇನ್ ಕೇಸ್ ಟೈಮ್ ಸಿಕ್ಕರೆ ನಾಳೆ ಒಂದು ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಂಡೇವರೆಗೂ ಏನು ಅಪ್ಡೇಟ್ಸ್ ಬರೋಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಬಾಯ್.